ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದನ್ನು ನಡೆದಿರತಕ್ಕಂಥ TET ಪತ್ರಿಕೆ 2ರ ಕನ್ನಡ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಾವು ಪ್ಯಾಸೇಜನ್ನು ಓದದೆ ಸರಿಯಾದಂತಹ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬಯಸಿದ್ದನ್ನು ನೀಡುವಂತಹ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವಂತಹ ಜಾಗ ಯಾವುದು ಅಂತ ಕೇಳಿದರೆ ಮನಸ್ಸಿನ ಆಳದಲ್ಲಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಮನುಷ್ಯ ಬಂಧಿತನಾಗಿರುವುದು ಯಾವುದರಿಂದ ಅಂದರೆ ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ ಬಂಧಿತನಾಗಿರತಕ್ಕಂಥದ್ದು. ಇನ್ನು ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಯಾವುದು ಅಂತಕ್ಕಂಥದ್ದು ಇದೆ ಅಜ್ಞಾನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ತುಣುಕು ವಸ್ತುವಿನಲ್ಲಿರುವಂತಹ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರಂದರೆ ಐನ್ಸ್ಟೀನ್. ಹಾಗೆ ಚಿಂತಾಮಣಿ ಎಂದರೆ ಏನು? ಇದು ಬಯಸಿದ್ದನ್ನು ನೀಡುವಂತಹ ಒಂದು ಅದ್ಭುತ ಶಕ್ತಿ ಅಂತಕ್ಕಂಥದ್ದು. ಮನುಷ್ಯನ ಮನಸ್ಸು ಬಾಲ್ಯದಿಂದ ಅರಿಯುತ್ತಿರುವ ಜಾಗ ಯಾವುದು ಅಂತಕ್ಕಂಥದ್ದು ಇದೆ ಇದು ಹೊರಗಡೆ ಅಂತಕ್ಕಂಥದ್ದು ಇದೆ ಸರಿಯಾದಂಥ ಉತ್ತರ. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಏನಂದರೆ ಭೂಮಿ ಚಪ್ಪಟೆಯಾಗಿದೆ ಅಂತಕ್ಕಂಥದ್ದನ್ನು ತಿಳಿದಿರ್ತಕ್ಕಂಥದ್ದು. ಇನ್ನು ಅಂತರ್ಯದಾಳ ಎಂತಕ್ಕಂಥ ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಸವರ್ಣ ದೀರ್ಘ ಸಂಧಿ ಆಗುತ್ತೆ ಸ್ನೇಹಿತರೆ. ಇನ್ನು ಇದು ಪದ್ಯ ಇದೆ, ಇದಕ್ಕೆ ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗೋಣ. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವರು ಅಂತಕ್ಕಂಥದ್ದಿದೆ. ಯಾವುದು? ಸುರಲೋಕದ ಸಂಪದ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಡಬ್ಬು ಅಂತಕ್ಕಂಥದ್ದಿದೆ, ಇದಕ್ಕೆ ಸರಿಯಾದಂಥ ಉತ್ತರ ಸಂಶಯ. ಹಾಗೆ 11ನೇ ಪ್ರಶ್ನೆ, ಉರಿಯಬೇಕಾಗಿರೋದು ಏನಂತಕ್ಕಂಥದ್ದಿದೆ, ಇದಕ್ಕೆ ಸರಿಯಾದಂಥ ಉತ್ತರ ಸತ್ಯದ ಊದಿನ ಕಡ್ಡಿ. ಹಾಗೆ 12ನೇದು, ನವ ಸಂವತ್ಸರಕ್ಕೆ ಮಿಗಿಲಾಗಿರುವುದು ಯಾವುದಂತ ಇದೆ, ಪ್ರೇಮಕ್ಕೆ ಮಿಗಿಲಾಗಿರುವುದು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಕಲಿಮಲ್ಲಿ ಅಂದರೆ ಏನಂದರೆ ಬೇವು ಬೆಲ್ಲ ಸವಿಯುವನನ್ನು ನಾವು ಕಲಿಮಲ್ಲ ಅಂತಕ್ಕಂಥದ್ದನ್ನು ಕರಿತೀವಿ ಸ್ನೇಹಿತರೆ ಸರಿಯಾದಂಥ ಉತ್ತರ. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯಾವುದು ಅಂದರೆ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಹೆಜ್ಜೇನು? ಇದು ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ನಾವು ಕರ್ಮಧಾರಿಯ ಸಮಾಸ, ವಿಷಯ ಮತ್ತು ವಿಶೇಷಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಇನ್ನು ವೈಕುಂಠ ಪದದ ಗುಣಿತಾಕ್ಷರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ 3, ಆಪ್ಷನ್ ನಂಬರ್ 3. ಇನ್ನು 17ನೇ ಪ್ರಶ್ನೆ, ರಮೇಶನು ತನ್ನ ಪುಸ್ತಕವನ್ನು ರವಿ ರಂಜಿತ್ಗೆ ನೀಡಿದನು. ಈ ಪದದಲ್ಲಿರುವಂತಹ ಆತ್ಮಾರ್ಥಕ ಸರ್ವನಾಮ ಅಂತ ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರ ತನ್ನ ಅಂತಕ್ಕಂಥದ್ದು, ತಾನು ತನ್ನ ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ, ದ್ವಿರುಕ್ತಿಗೆ ಉದಾಹರಣೆ ಅಂತಕ್ಕಂಥದ್ದು ಇದೆ. ಎ ತುತ್ತ ತುದಿ, ಬಿ ಎಲ್ಲೆಲ್ಲೆ, ಚಿಲಿಪಿಲಿ ಮತ್ತು ಗುಡ್ಡಗಾಡು ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಚಿಲಿಪಿಲಿ ಮತ್ತು ಗುಡ್ಡಗಾಡು ಇವು ಜೋಡು ನುಡಿಗೆ ಬರತಕ್ಕಂಥದ್ದು ಸ್ನೇಹಿತರೆ. ಇನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತಕ್ಕಂಥದ್ದು ಇದೆ. ಇಲ್ಲಿ ಮಾಡುವೆಯಾ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ವಾವಲಂಬನೆಗೆ ವಿರುದ್ಧ ಪದ ಪರಾವಲಂಬನೆ, ಬೇರೆಯವರನ್ನು ಅವಲಂಬಿಸಿರೋದು, ಸ್ವಾವಲಂಬನೆಯ ಸ್ವಂತವಾಗಿರೋದು. ಇನ್ನು ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದು ಆಸಕ್ತಿ ಪೂರ್ಣವಾಗಿ ಕೇಳುವುದು. ಇನ್ನು 22ನೇ ಪ್ರಶ್ನೆ, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲದ ಅಂಶ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ನಾವು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಮಕ್ಕಳಿಗೆ ಚಟುವಟಿಕೆಗೆ ಅವಕಾಶಗಳು ಇಲ್ಲದಿರುವುದು. ಇನ್ನು ಗದ್ಯ ಬೋಧನೆಯ ಗುರಿ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ 23ನೇದಕ್ಕೆ 3ನೇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಉದ್ದೇಶವಲ್ಲದ್ದು ಅಂತಕ್ಕಂಥದ್ದಿದೆ. ಇದರಲ್ಲಿ ಪದ, ವಾಕ್ಯ ಮತ್ತು ರಚನಾ ಕೌಶಲ್ಯ ಬೆಳೆಸಬೇಕಾಗುತ್ತೆ. ಛಂದಸ್ಸು ಅಲಂಕಾರಗಳನ್ನು ಅರ್ಥ ಮಾಡಿಕೊಳ್ಳುವ ಕೌಶಲ್ಯವನ್ನು ಬೆಳೆಸಬೇಕಾಗುತ್ತೆ. ಪದ್ಯ ಮತ್ತು ಗದ್ಯ ರಚನೆಯ ನಿಯಮವನ್ನು ತಿಳಿಸುವುದು, ಪದ್ಯವನ್ನು ರಾಗವಾಗಿ ಕಲಿಸುವುದು ಇದರ ಉದ್ದೇಶ ಅಲ್ಲ ಸ್ನೇಹಿತರೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 25ನೇ ಪ್ರಶ್ನೆ, ಭಾಷಾಂತರಕ್ಕೆ ಸೂಕ್ತವಲ್ಲದಂತಹ ಹೇಳಿಕೆ ಯಾವುದು ಅಂತಕ್ಕಂಥದ್ದಿದೆ. ಇದರಲ್ಲಿ ಮೂಲ ಪಠ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು ಇದು ಸೂಕ್ತವಲ್ಲದ ಹೇಳಿಕೆ. ಹಾಗೆ 26ನೇ ಪ್ರಶ್ನೆ,
ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟಂತಹ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದಿದೆ. 26ನೇದಕ್ಕೆ ಎಗ್ಮಾನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 27ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಅಂತಕ್ಕಂಥದ್ದಿದೆ. 27ನೇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಗ್ರಂಥ ಕಾರ್ಯಾಚರಣೆ ಅಂತಕ್ಕಂಥದ್ದು. ಇನ್ನು 28ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಪ್ರಶ್ನೆ ಪತ್ರಿಕೆಯ ಕೈಗನ್ನಡಿ ಅಂತಕ್ಕಂಥದ್ದಿದೆ. ಇದರಲ್ಲಿ ನೀಲಿ ನಕಾಶೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 30ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಸೂಕ್ತವಲ್ಲದ ಅಂತ ಕೇಳಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇವಿಷ್ಟು ಕೂಡ ಕನ್ನಡದ ಪ್ರಶ್ನೋತ್ತರಗಳು ಸ್ನೇಹಿತರೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.